ನಂದಿ ಹಿಲ್ಸಿಗೆ ಬಂದು ನಂದಿ ದೇವ್ರನ್ನ ನೋಡ್ಕೊಂಡು ಇಲ್ದಾರೆ ಹೋಗೋಕ್ಕಾಗತ್ತಾ ಗುರು? ಇಲ್ಲಿ ನೋಡು, 2ನೇ ವ್ಯೂ ಪಾಯಿಂಟು. ಬಾಗುರು ಹಂಗೆ ನೋಡೋಣ. ಕಾಣಿಸ್ತಾನೆ ಇಲ್ಲ ಗುರು. ಇಲ್ಲಿ ಎಲ್ಲಿ ನಮಸ್ಕಾರ ಕರುನಾಡು ಅಲೆಮಾರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೀವು ಆಲ್ರೆಡಿ ನೋಡಿರ್ತೀರ ತಮ್ಮಮೇಲಲ್ಲೇ. ಇವತ್ತು ನಾನು ಎಲ್ಲಿಗೆ ಬರ್ತಿದ್ದೀನಿ ಅಂದರೆ ನಂದಿ ಹಿಲ್ಸು ಮತ್ತು ಹಂಗೆ ಪಕ್ಕದಲ್ಲೇ ಈಶಾ ಫೌಂಡೇಶನ್ ಇದೆ, ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಯಾರ್ಯಾರು ಮಾಡ್ತಿದ್ದೀರೋ ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ಇಷ್ಟು ದಿವಸ ವೀಡಿಯೋ ಮಾಡ್ತಿದ್ದಿಲ್ಲ ಅಂದರೆ ನಾನು ಇಷ್ಟು ದಿವಸ ಬಂದು ಫೋನಲ್ಲಿ ವೀಡಿಯೋ ಮಾಡ್ತಿದ್ದೆ, ಅದರಿಂದ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಫ್ರೆಂಡ್ ಫೋನಲ್ಲಿ ಮಾಡ್ತಿದ್ದಿದ್ದು, ಪಾಪ ಅವನ ಹತ್ರನೇ ಎಷ್ಟು ಅಂತ ಕೇಳೋಕ್ಕಾಗುತ್ತೆ. ಅದಕ್ಕೆ ನಾನು ಇದಕ್ಕೆ ನಾನು ನೋಡಲೇಬೇಕು ಅಂತ ಕ್ಯಾಮ್ರಾ ನೋಡೋಣ ಅಂತಿದ್ದೆ. ಗೋಪ್ರೋದಲ್ಲಿ ನೋಡ್ತಿರ್ಬೇಕಾದ್ರೆ Hero 9 ಚೆನ್ನಾಗಿತ್ತು. ಅದನ್ನು ಆನ್ಲೈನ್ ನೋಡುತ್ತಿದ್ದಾಗ ಆನ್ಲೈನಲ್ಲಿ ಸಿಕ್ಕಿಲ್ಲ. ಅದಕ್ಕೆ ಆಫ್ಲೈನಲ್ಲಿ ನೋಡೋಣ ಅಂದರೆ ಆಫ್ಲೈನಲ್ಲಿ ಸ್ವಲ್ಪ ಅಮೌಂಟು ಜಾಸ್ತಿ ಇತ್ತು. ಅದಕ್ಕೆ ಸೆಕೆಂಡ್ಸಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸೆಕೆಂಡ್ಸಲ್ಲಿ ಟ್ರೈ ಮಾಡಿದೆ. ಸೆಕೆಂಡ್ಸಲ್ಲಿ ನನಗೆ G2 ಪ್ರೊಡಕ್ಟ್ಸ್ ಅವ್ರ ಕಡೆಯಿಂದ ಸಿಕ್ತು. ನಿಮಗೂ ಬೇಕು ಅಂದರೆ ಅವ್ರದ್ದು ಫೋನ್ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕಂದರೆ ನೀವು ನೋಡಿ ನೀವು ಬೈ ಮಾಡ್ಬೋದು. ಅಲ್ಲಿ ಬರೀ ಕ್ಯಾಮ್ರಾ ಮಾತ್ರ ಅಲ್ಲ, ಇದು ಮೋಟೋ ವ್ಲಾಗಿಂಗ್ ಏನೇನು ಆಕ್ಸೆಸರಿ ಬೇಕೋ ಎಲ್ಲನೂ ಸಿಗುತ್ತೆ. ನಿಮಗೂ ಬೇಕಂದರೆ ತೊಗೊಳ್ಳಿ. ಫಸ್ಟಲ್ಲೂ ಸಿಗುತ್ತೆ, ಸೆಕೆಂಡ್ಸಲ್ಲೂ ಸಿಗುತ್ತೆ. ಅವ್ರದ್ದು ಲಿಂಕ್ ಇಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್. ಗುರು ಇದೇನ್ ನಂದಿ ಸತ್ಯತರ ಬಂದ್ಬಿಟ್ರಿ. ಟೈಮ್ ಇವಾಗ ಮಂದಿ 6:15 ಆಗಿದೆ. ಇನ್ನೊಂದು 15 ಕಿಲೋಮೀಟರ್ಸ್ ಇದೆ. ಇನ್ನೊಂದು ½ ಬೇಕು. ಬನ್ನಿ ಹೋಗೋಣ. ಬೇಗ ಬರೋಣ ಅಂತ ಅಷ್ಟು ಬೇಗ ಎದ್ದಿ ಎಲ್ಲ ರೆಡಿ ಆಗ್ಬಿಟ್ರಿ, ಆದ್ರೂ ಸ್ವಲ್ಪ ಲೇಟ್ ಆಗ್ಬಿಡ್ತು. ಏನ್ ಮಾಡಕ್ಕಾಗಲ್ಲ. ನಾವು ಹೋಗೋ ಅಷ್ಟರಲ್ಲಿ ಫಾಗ್ ಎಲ್ಲ ಇರುತ್ತೆ ಅನ್ಕೊಂಡಿದೀನಿ. ಯಾಕಂದ್ರೆ ಇದು ಬೇರೆ ಮಾರ್ಚು, ಸಮ್ಮರ್ ಟೈಮು, ಫಾಗು ಅಷ್ಟೊಂದು ಇರಲ್ಲ ಅಂತ ಅನ್ಕೊಂಡಿದೀನಿ. ಬನ್ನಿ ಹೆಂಗ್ ಕಾಣಿಸುತ್ತೆ ಅಂತ ಒಂದ್ಸಲಿ ಹೋಗಿ ನೋಡೋಣ. ಮಾರ್ಚ್ ತಿಂಗಳಲ್ಲಿ ನಂದಿ ಹಿಲ್ಸು. ನಾನು ಬೆಂಗಳೂರಲ್ಲಿ ಹೊಡಿತಿದ್ದು ಸಖೆಗೆ ಸುಮ್ನೆ ಎಂತಿಗೆ ನಂದಿ ಹಿಲ್ಸ್ ಹೋಗ್ತಿದೀವಲ್ಲ, ಎಂತಕ್ ಪುಲ್ ಅವರೆಲ್ಲ ಹಾಕೊಂಡ್ ಬರೋದು. ಚಳಿ ಹೊಡಿತಾ ಇರತ್ತೆ ಹೆವಿಯಾಗಿ, ಸೆಕೆ ಹೊಡಿತಾ ಇರತ್ತೆ ಹೆವಿಯಾಗಿ, ಬೇಡ ಅಂತ ಅನ್ಕೊಂಡೆ. ಇವಾಗ ಇಲ್ಲೂ ಬರ್ತಿದ್ದಂಗೆ ಫುಲ್ ಚಳಿ ಗುರು. ಯಾರನ್ನ ನೀವು ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡು ನಂದಿ ಹಿಲ್ಸ್ ಬರ್ಬೇಕಾದ್ರೆ, ಅದು 2 ವೀಲರ್ ಎಲ್ಲ ಬರ್ತೀನಿ ಅಂದ್ರೆ ಒಂದು ಪುಲ್ ಅವರು ಆತರ ಯಾವ್ದಾನ ಒಂದ್ ಹಾಕೊಂಡ್ ಬರ್ರಿ. ಚಳಿ ಯಾವ್ದೇ ಆಗ್ತಾನೆ ಇಲ್ಲ, ನನ್ ಕೈ ಕಾಲೆಲ್ಲ ನಡುಕ್ತೈತ್ ಸರಿಯಾಗಿ. ಇನ್ನೇನು ಗುರು ಬರ್ತಾ ಇದೀವಿ. ಬಂದ್ರಿ ಹತ್ರ ನಂದಿ ಹಿಲ್ಸ್ಗೇನೆ. ಗುರು ಇನ್ನೇನು ನಂದಿ ಹಿಲ್ಸಿಗೆ ಬಂದ್ರಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ಟಿಕೆಟ್ ತೊಗೊಂಡು ಬಂದ್ವಿ. ಟಿಕೆಟ್ ತೊಗೊಂಡು ಇವಾಗ ಇಲ್ಲೇ ಮೇಲೆ ಹೋಗೋದು. ಹಿಂಗೆ ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗುರು, ನಾವು ವೀಕೆಂಡಲ್ಲಿ ಬಂದರೆ ಹೆವಿ ಜನ ಬರ್ತಾರೆ ಅಂದ್ಬಿಟ್ಟು ಇವಾಗ ನಾರ್ಮಲಾಗಿ ಸ್ಯಾಟರ್ಡೇ ಬಂದಿದ್ದೆ, ಆದರೂ ಎಷ್ಟು ಜನ ಇದ್ದಾರೆ. ಫುಲ್ಲು ಗಾಡಿಗಳು ಪಾರ್ಕಿಂಗು, ತುಂಬ ಜನನೂ ಇದ್ದಾರೆ. ಆದ್ರೂ ಗುರು ಪ್ಲಾಸ್ಟಿಕ್ಕೆಲ್ಲ ಗೋಡೆ ನಾಟ ಲೋಡು ಅಂತ ಇಲ್ಲಿ ಹಿಂಗೆ ಇಕ್ಕಿದ್ದಾರೆ. ಯಾಕಂದರೆ ಅಲ್ಲೇ ನೀರು ಕುಡಿದ್ಬಿಟ್ಟು ಅಲ್ಲೇ ಹಂಗೆ ಬಿಸಾಕೋತಾರ, ಎಲ್ಲ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ಎಂಟ್ರೆನ್ಸಲ್ಲೇ ಹಾಕ್ಬಿಟ್ಟಿದ್ದಾರೆ ಬೋರ್ಡು, ಪ್ಲಾಸ್ಟಿಕ್ ನಾಟ ಲೋಡು ಅಂತ.
ಗುರು ಇನ್ನೇನು ಅಲ್ಲಿಂದ ನಾವು ಬರ್ತಾ ಬರ್ತಾ ಹಂಗೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನು ಆ ಸೈಡ್ ಇದೆ ವ್ಯೂ ಪಾಯಿಂಟು, ಬನ್ನಿ ಹೋಗೋಣ. ನಾರ್ಮಲಾಗಿ ಜನ ನೋಡೋಕ್ಕೆ ಸಂಡೇ ಥರನೇ ಫೀಲ್ ಆಗ್ತೈತೆ. ಹೆವಿ ಜನ ಇದ್ದಾರೆ, ಪರವಾಗಿಲ್ಲ. ಆಲ್ರೆಡಿ ಎಷ್ಟೊಂದು ಜನ ಇಳಿದು ಹೋಗ್ತಾಯಿದ್ರು, ನಾವು ಅವಾಗ ತಾನೇ ಹತ್ತುತ್ತಾ ಇದ್ದೀವಿ. ಬನ್ನಿ, ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ, ಆ ಸೈಡ್ ಹೋಗೋಣ. ಗುರು ಇವಾಗ ಹಂಗೆ ಬಂದರೆ ಇಲ್ಲಿ ಯೋಗಾನಂದೇಶ್ವರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಬರ್ರಿ ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗೋಣ. ದೇವಸ್ಥಾನಕ್ಕೆ ಹಿಂಗೊಂದು ರೌಂಡ್ ಹಾಕ್ಕೊಂಡು ಹಂಗೆ ಹೋಗೋಣ. ಇವಾಗ ಹಿಂಗೆ ಹೋಗೋಣ. ಇಲ್ಲೇ ಕಾಣಿಸ್ತಿದೆಯಲ್ಲ ಗುರು, ಇದು 2ನೇ ವ್ಯೂ ಪಾಯಿಂಟು. ನೋಡೋಕೆ ಚೆನ್ನಾಗಿದೆ, ಬರೀ ಹಂಗೆ ನೋಡೋಣ. ಆದರೆ ಇಲ್ಲಿ ಏನು ಮೇನ್ ಪ್ರಾಬ್ಲಮ್ ಅಂತ ಬಂದರೆ ಕೋತಿಗಳಿದೆ. ನಾರ್ಮಲಾಗಿ ನಾನು ಅಲ್ಲೂ ನೋಡಿದೆ, ಎಲ್ಲರದು ಬ್ಯಾಗೆಲ್ಲ ಕಿತ್ಕೊಂತು. ಏನು ಮಾಡೋಕ್ಕಾಗಲ್ಲ, ಅದು ಏನೋ ತಿನ್ನೋಕೆ ತಂದಿರ್ತೀವಿ ಅಂತ ಕೇಳ್ತಾ ಇರುತ್ತೆ, ನಾವು ಕೊಡಬೇಕು. ನೋಡಿ ಇದು ವ್ಯೂ ಎಷ್ಟು ಚೆನ್ನಾಗಿದೆ. ಆದರೆ ಎಷ್ಟೊಂದು ಜನ ಇದ್ದಾರೆ ಆಲ್ರೆಡಿ. ಬನ್ನಿ ನಾವು ಮುಂದೆ ನಂದಿಕೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನೋಡಿ ಗುರು, ಇದು ಯೋಗಾನಂದೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ನಾವು ಸ್ಲಿಪ್ಪರ್ ಬಿಟ್ಟು, ಸ್ಲಿಪ್ಪರ್ಗೂ ಕಾಸಿದೆ, ಅಲ್ಲಿ 10 ರೂಪೀಸ್ ಕೊಟ್ಟು ಅಲ್ಲಿಂದ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈ ದೇವಸ್ಥಾನ ಬಂದು 950 ವರ್ಷ ಹಳೆಯ ದೇವಸ್ಥಾನ. 14th ಸೆಂಚುರಿಯಲ್ಲೇ ಇದನ್ನು ಕಟ್ಟಿದರು. ಮೈಸೂರು ರಾಜಾದ ಕೃಷ್ಣ ರಾಜ ಒಡೆಯವರು ಇದು ಅಭಿವೃದ್ಧಿಗೊಳಿಸಿದರು. ನೋಡ್ಬಿಡು, ದೇವ್ರದ್ದು ದರ್ಶನ ಆಯಿತು. ಅಲ್ಲಿ ಒಳಗಡೆ ಕ್ಯಾಮ್ರಾ ನಾಟ್ ಅಲೌಡು. ಇವಾಗ ಕಲ್ಯಾಣಿ ಸೈಡ್ ಹೋಗಬೇಕು. ಬನ್ನಿ ಹಿಂಗೆ ಹೋಗೋಣ. ನಂದಿ ಹಿಲ್ಸಿಗೆ ಬಂದು ನಂದಿ ದೇವ್ರನ್ನ ನೋಡ್ಕೊಂಡು ಇಲ್ದಾರೆ ಹೋಗೋಕ್ಕಾಗತ್ತಾ ಗುರು? ಇಲ್ಲಿ ನೋಡು, ಗುರು ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಬಂದು ಕನ್ನಡದಲ್ಲಿ ಎಷ್ಟೊಂದು ಫಿಲಮ್ಗಳು ಶೂಟಿಂಗ್ ಮಾಡಿದರು. ಅದರಲ್ಲಿ ಬಂದು SR ಅವ್ರದ್ದು ರಾಜವಲಿ ಫಿಲಮ್ ಬರುತ್ತಲ್ಲ, ಅದರಲ್ಲಿ ಒಂದು ಚಲ್ತಾ ಚಲ್ತಾ ಅಂತ ಒಂದು ಸಾಂಗ್ ಬರುತ್ತೆ. ಆ ಸಾಂಗಲ್ಲಿ ಒಂದು ಸೀನ್ ಇಲ್ಲಿ ತೆಗೆದಿದ್ದಾರೆ. ಆವಾಗ ತೆಗಿಬೇಕಾದ್ರೆ ಅವರು ಬ್ಯಾಂಬೋ ಟ್ರೀಸು ಅದೆಲ್ಲ ಇತ್ತು. ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ, ಕಬ್ಬಿಣದಲ್ಲಿ ಮಾಡಿದ್ದಾರೆ ಎಲ್ಲ. ಮತ್ತು ನೀವು ಅಲ್ಲೇನು ನೋಡ್ತಿದ್ದೀರಲ್ಲ, ಅದು ಗ್ಲಾಸ್ ಅಲ್ಲ, ಅದು ಬಂದು ಫೈಬರಿಂದ ಮಾಡಿರೋದು. ಫೈಬರ್ ಗ್ಲಾಸ್ ಅಂತಾರೆ ಅದನ್ನು. ಯಾಕಂದರೆ ಇಲ್ಲಿ ಮರ ಇದೆಯಲ್ಲ, ಮರದ್ದು ಕೊಂಬೆ ಗಿಂಬೆ ಏನೋ ಕಟ್ಟಾಗಿ ಅಕಸ್ಮಾತ್ ಬಿತ್ತಂದರೆ ಗ್ಲಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇದನ್ನು ಫೈಬರಿಂದ ಮಾಡಿದ್ದಾರೆ. ನೋಡೋಕೆ ಚೆನ್ನಾಗಿದೆ.
ಆದರೂ ಅದು ವುಡ್ಡಿದ್ದಾಗ ಬ್ಯಾಂಬೋ ವುಡ್ಡಿದ್ದಾಗ ತುಂಬ ಚೆನ್ನಾಗಿತ್ತು, ಫೋಟೋಶೂಟ್ಗಳ ತುಂಬ ಸಖತ್ತಾಗಿತ್ತು. ಇವಾಗ ಏನು ಅಷ್ಟೊಂದೇನು ಹೇಳೋ ಥರ ಇಲ್ಲ ಕಬ್ಬಿಣದಿರೋದ್ರಿಂದ. ಇಷ್ಟೊತ್ತು ನೀವು ನೋಡಿದ್ರಲ್ಲ ಗುರು ನಂದಿ ಹಿಲ್ಸು. ಇನ್ನೇನು ಇವಾಗ ನಂದಿ ಹಿಲ್ಸ್ ಮುಗೀತು. ಬನ್ನಿ ಇವಾಗ ಆದಿಯೋಗಿ ಸ್ಟ್ಯಾಚುಗೆ ಹೋಗೋಣ. ಅದು ಇಲ್ಲೇ ಪಕ್ಕದಲ್ಲೇ ಬರೋದು. ಯಾರ್ಯಾರು ನಂದಿ ಹಿಲ್ಸಿಗೆ ಬರ್ತಿರೋ ಹಂಗೆ ಪಕ್ಕದಲ್ಲೇ ಆದಿಯೋಗಿ ಸ್ಟ್ಯಾಚುಗೆ ಹೋಗಿ. ಅದು ತುಂಬ ಚೆನ್ನಾಗಿದೆ. ನೈಟಲ್ಲಂತೂ ಹೇಳೋದೇ ಬೇಡ, ಇನ್ನು ಸಖತ್ತಾಗಿದೆ. ಲೈಟ್ ಶೋ ಎಲ್ಲ ಮಾಡ್ತಾರೆ ಅದರಲ್ಲಿ. ಇವಾಗ ನೋಡು ಗುರು, ಯಾರ್ಯಾರು ನಂದಿ ಹಿಲ್ಸ್ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಬಿಫೋರ್ 6 o'clock ಇಲ್ಲಿ ಬಂದುಬಿಡಿ. ಯಾಕಂದರೆ ನಾವಿಲ್ಲಿ ಬರೋದೇ ಸನ್ಸೆಟ್ ನೋಡೋಕ್ಕೆ ಮತ್ತು ಕ್ಲೌಡ್ ನೋಡೋಕ್ಕೆ. ನಾವು ಬಂದಾಗ ಅಷ್ಟೊಂದೇನು ಕ್ಲೌಡ್ಸ್ ಇದ್ದಿಲ್ಲ. ನಾವು ಬಂದಾಗ 7 o'clock ಆಗಿತ್ತು. ನೀವು ಯಾರನ್ನ ಬರಬೇಕು ಅಂತಿದ್ದರೆ 6 o'clock ಬಿಫೋರ್ ಒಳಗಡೆ ಬನ್ನಿ. ಇಲ್ಲ ಅಂದರೆ ಇವಾಗ ರೈನ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಅಂಥ ಟೈಮಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರು ಗ್ರೀನಾಗೇ ಇರುತ್ತೆ. ಇಲ್ಲಿ ಇವಾಗ ಏನು ನೋಡ್ತೀರಲ್ಲ ಘಾಟ್ ಸೆಕ್ಷನ್ ಇದೆಲ್ಲ ಇನ್ನೂ ತುಂಬ ಸಖತ್ತಾಗಿರುತ್ತೆ. ಮಳೆ ಟೈಮಲ್ಲೆಲ್ಲ ನೋಡೋಕ್ಕೆ ಫುಲ್ಲು ಫಾಗು. ಮೇಲೆ ಪಕ್ಕದಲ್ಲಿ ನಿಂತಿದ್ರು ಕಾಣಿಸಲ್ಲ, ಆ ಥರ ಇರುತ್ತೆ ಫಾಗ್ಗಳು. ಇವಾಗ ಸಮ್ಮರ್ ಅಲ್ವಾ, ಅದರಿಂದ ಅಷ್ಟೊಂದೇನಿಲ್ಲ. ಆದರೂ ಪರವಾಗಿಲ್ಲ. ನಾವು 7 ಗಂಟೆಗೆ ಬಂದಿದ್ದಕ್ಕೂ ಏನು ಅಷ್ಟೊಂದಿಲ್ಲ. ಆದರೆ 6 o'clock ಬೇಗನೆ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ನೋಡೋಕ್ಕೆ. ಏನು ಮಾಡೋಕ್ಕಾಗಲ್ಲ, ನಮ್ಮದೇ ತಪ್ಪು. ಅಲ್ಲಿ ಬೇಗ ಬಿಟ್ಟರೆ ಆದರೆ ಏನೋ ಲೇಟ್ ಆಗಿಬಿಡ್ತು. ಎಲ್ಲಿ ಏನು ಲೇಟ್ ಆಯ್ತು ಅಂತಲೇ ಗೊತ್ತಾಗಿಲ್ಲ. ಬರ್ರಿ ಹಂಗೆ ಆದಿಯೋಗಿ ಸ್ಟ್ಯಾಚುಗೆ ಹೋಗೋಣ. ಇನ್ನೇನು ಗುರು, ಇನ್ನೇನು ನಂದಿ ಹಿಲ್ಸ್ ಮುಗಿಸ್ಕೊಂಡು ನಂದಿ ಹಿಲ್ಸಿಂದ ಆದಿಯೋಗಿ ಸ್ಟ್ಯಾಚುಗೆ ಅರೌಂಡು 20 ಕಿಲೋಮೀಟರ್ ಇದೆ. ಈ ಸೈಡ್ ಒಳಗಡೆ ರೂಟಿಂದ ಹೋದರೆ ನಿಮಗೆ 20 ಕಿಲೋಮೀಟರ್ಸ್ ಬರುತ್ತೆ. ಅದೇ ನೀವು ತಿರ್ಗಿ ಹೈವೇ ಮೇಲೆ ಹೋಗ್ತೀನಿ ಅಂದರೆ 28 ಕಿಲೋಮೀಟರ್ಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇದೇ ರೋಡ್ನ ಚೂಸ್ ಮಾಡೋದು, ಯಾಕಂದರೆ 8 ಕಿಲೋಮೀಟರ್ ನಮಗೆ ಮಿಕ್ಕುತ್ತೆ. ಸ್ವಲ್ಪ ಒಳಗಡೆಯಿಂದ ಹೋದರೆ ಚೆನ್ನಾಗಿರುತ್ತೆ ಪ್ರಕೃತಿ ನೋಡೋಕ್ಕೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಇದೇ ರೂಟ್ನ ಚೂಸ್ ಮಾಡ್ಕೊಳೋದು. ನಾವು ಅದೇ ರೂಟ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಬನ್ನಿ ಹೀಗೆ ಹೋಗೋಣ. ಗುರು ಇನ್ನೇನು ಬಂದ್ರಿ 20 ಕಿಲೋಮೀಟರ್ಸ್ ಆದಮೇಲೆ ಇನ್ನೇನು ಈಶಾ ಫೌಂಡೇಶನ್ ಕಾಣಿಸ್ತಿದೆ ನಿಮಗೆ ನೋಡಿ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಆರ್ಚ್ ಥರ ದೊಡ್ಡದಾಗಿದೆ ಶಿವಲಿಂಗ, ಅದು ಅದೇ ಎಂಟ್ರೆನ್ಸ್ ಆರ್ಚು. ಹಾಗೆ ಹೋಗ್ಬೇಕು ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲೇ ಹಾಕಿದ್ದಾರೆ ಸದ್ಗುರು ಸನ್ನಿಧಿ ಅಂತ ಹಾಕಿದ್ದಾರೆ. ರೋಡ್ ಮಾತ್ರ ಸಕ್ಕತ್ತಾಗಿದೆ ಗುರು. ಆರ್ಚು ಅಷ್ಟೇ ಭಾರಿಯಾಗಿ ಕಟ್ಟವ್ರೆ. ಎಂಟ್ರೆನ್ಸ್ ಆದಂಗೆ ವಿಶ್ವನಾಥ ಪೀಳ್ಯ ಕಿಚನ್ನು ಸಕ್ಕತ್ತಾಗಿದೆ ಗುರು. ಹೋಟ್ಲು ಮಾತ್ರ ನೋಡೋಕ್ಕೆ. ಇನ್ನು ಇಲ್ಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ ನಮ್ಗೆ ಒಳಗಡೆ ಈಶಾ ಫೌಂಡೇಶನ್ ಒಳಗಡೆ ಹೋಗೋಕ್ಕೆ. ಕರೆಕ್ಟಾಗಿ ಬೆಟ್ಟ ಸುತ್ತ ಹಾಕ್ಕೊಂಡು ಹೋಗ್ಬೇಕು ನಾವು. ರೋಡ್ ಮಾತ್ರ ಚೆನ್ನಾಗೈತೆ ಗುರು. ಗುರು ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡು ಗುರು, ನಮ್ಮ ದೇವರು ಆರಾಮಾಗಿ ಎಷ್ಟು ನೆಮ್ಮದಿಯಾಗಿ ಕೂತಿದಾರಲ್ಲಿ. ನಿಮ್ಗೆ ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಬರ್ರಿ ಹಂಗೆ ಹೋಗೋಣ. ಏನಿಲ್ಲ, ಹಿಂಗೆ ಹೋಗಿ ಹಂಗೆ ಬರೋ ಅಷ್ಟರಲ್ಲಿ ನಮ್ಮ ದೇವ್ರು ಸಿಗ್ತಾರೆ. ಚೆನ್ನಾಗೈತೆ ಇಲ್ಲಿಂದ ನೋಡೋಕ್ಕೆ. ನೋಡಿ ಗುರು, ನಾವು ಹಿಂಗೆ ಬಂದ್ರಿ. ಅಲ್ಲಿ 2 ವೀಲರ್ಸ್ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಮಾಡಿ ಇದೇ ಎಂಟ್ರೆನ್ಸ್ ಈಶಾದು. ಹಿಂಗೆ ಹೋಗೋದು.
ಪ್ರವೇಶ ಇಲ್ಲೇ ಎಂಟ್ರಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗುರು, ನಿಮ್ಗೆ ಅಲ್ಲಿ ಕಾಣ್ತಿದೆಯಲ್ಲ ಅದು ನಾಗರಕಟ್ಟೆ. ಅಲ್ಲಿ ಆ್ಯಕ್ಚುಲಿ ನಮಗೆ ಫೋಟೋ ವೀಡಿಯೋಸ್ ಏನೂ ಅಲ್ಲೋಡಿಲ್ಲ ಅಂದರು. ಆದರೆ ಅಲ್ಲಿ ಹೋಗಿ ಆ ದೇವ್ರ ಕೈ ಮುಗ್ದಾದ್ಮೇಲೆ ನಮ್ಮನ್ನ ಒಳಗಡೆ ಬಿಡ್ತಿರೋದು. ಅದು ಫೋಟೋಸ್ ಗಿಟೋಸ್ ಏನೂ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನಮ್ಮ ಶಿವದೇವರು. ನೋಡಿ ಗುರು, ಎಷ್ಟು ದೊಡ್ಡ ತ್ರಿಶೂಲ ಹಾಕಿದ್ದಾರೆ ಇಲ್ಲಿ. ಸಕ್ಕತ್ತಾಗಿದೆ ನೋಡೋಕೆ ತ್ರಿಶೂಲ. ಹಂಗೆ ಇಲ್ಲಿ ಬಂದರೆ ನಮ್ಮ ದೇವರು. ಆಮೇಲೆ ಹಂಗೆ ಇಲ್ಲಿ ಪಕ್ಕದಲ್ಲಿ ನಂದಿ ವಿಗ್ರಹ ಹಾಕಿದ್ದಾರೆ. ಕರೆಕ್ಟಾಗಿ ಅದ್ರ ಆಪೋಸಿಟಲ್ಲೇ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಿದ್ದೀರಲ್ಲ, ರುದ್ರಾಕ್ಷಿನೂ ಹಾಕಿದ್ದಾರೆ. ಸೈಜಲ್ಲಿ ದೂರದಿಂದ ನೋಡೋಕೆ ಒಳ್ಳೆ ದಾರ ಥರ ಕಾಣಿಸಿತ್ತು. ಇಲ್ಲಿ ಆ ಥರ ಬಂದಾದ್ಮೇಲೆ ಗೊತ್ತಾಗ್ತಿದೆ ಎಷ್ಟು ದಪ್ಪ ಇದೆ ಅಂತ. ಸುಮಾರು ಒಂದು 20 ಇಂಚ್ ಇರ್ಬೋದು ಅಗಲ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ರುದ್ರಾಕ್ಷಿ ಮೇಲೆ ನೋಡೋಕ್ಕೆ. ಇಷ್ಟೊತ್ತೆ ನೀವು ನೋಡೋರಲ್ಲ ಫ್ರೆಂಡ್ಸ್, ನಂದಿ ಹಿಲ್ಸು ಮತ್ತು ಈಶಾ ಫೌಂಡೇಶನ್ನು. ಈ ವಿಡಿಯೋ ಹೆಂಗಿತ್ತು, ಎಲ್ಲರಿಗೂ ಚೆನ್ನಾಗಿತ್ತು ಅಂದ್ಕೊತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನಾನು ತಪ್ಪಾಗಿ ಮಾತಾಡಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ತಿದ್ಕೊತೀನಿ ಸ್ವಲ್ಪ. ಹಂಗೆ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.